ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಸ್ಪೋರ್ಟ್ಸ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತವರಿನಲ್ಲಿ ಮೊದಲ ಪಂದ್ಯ ಗೆದ್ದು ವಿರಾಟ್ ಹೇಳಿದ್ದೇನು ಅಂತಂದರೆ, ವಿರಾಟ್ ಕೊಹ್ಲಿ ಇಲ್ಲಿ ಗೆದ್ದ ನಂತರ ಮಾತನಾಡಿದ್ರು. ಆವಾಗ ಹೇಳಿದ್ದೇನು, ಇಲ್ಲಿ ಏನು 205ಕ್ಕೆ 5 ವಿಕೆಟ್ ಅಂತಂದರೆ ಇಲ್ಲಿ ಏನು RCB ಅನ್ನುವಂಥದ್ದು ಇಲ್ಲಿ ಬೆಸ್ಟ್ ಆಗಿರುವಂಥ ಒಂದು ಪಂದ್ಯವನ್ನು ಆಡಿರುವಂಥದ್ದು. RCB ಒನ್ ಆಫ್ ದ ಬೆಸ್ಟ್ ಮ್ಯಾಚನ್ನು ಆಡಿರುವಂಥದ್ದು. ಇದು ಅವರ ಒಂದು ಹೋಮ್ ಗ್ರೌಂಡ್ನಲ್ಲೇ ಆಡಿರುವಂಥದ್ದು. ಇನ್ಮೇಲೆ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಇದುವರೆಗೂ ಕೂಡ RCB ಹೋಮ್ ಗ್ರೌಂಡ್ನಲ್ಲಿ ವಿನ್ ಆಗಿಲ್ಲ. ಇದೇ ಫಸ್ಟ್ ಟೈಮ್ RCB ಹೋಮ್ ಗ್ರೌಂಡ್ನಲ್ಲಿ ವಿನ್ ಆಗಿರುವಂಥದ್ದು, ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ RR ಅನ್ನುವಂಥದ್ದು ಇಲ್ಲಿ 194ಕ್ಕೆ 9 ವಿಕೆಟನ್ನು ಕಳೆದುಕೊಂಡು 20 ಓವರಲ್ಲಿ. ಆ್ಯಂಡ್ RCB ಅದನ್ನು 20 ಓವರಲ್ಲಿ 205 ರನ್ನ ಆಲ್ಮೋಸ್ಟ್ ಇಲ್ಲಿ ಮಾಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ RCB ಅವರು ಒಳ್ಳೆ ಬೌಲಿಂಗ್ನಿಂದನೇ ಇಲ್ಲಿ ವಿನ್ ಮಾಡಿದ್ದು. ಲಾಸ್ಟ್ ಡೆತ್ ಓವರ್ನಲ್ಲಿ ತುಂಬ ಒಳ್ಳೆಯ ಒಂದು ಬೌಲಿಂಗ್ ಮಾಡಿ ವಿನ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ವಿರಾಟ್ ಕೊಹ್ಲಿ 70 ರನ್ ಸ್ನೇಹಿತರೆ, 42 ಬಾಲಲ್ಲಿ 70 ರನ್. ದೇವದತ್ ಪಡಿಕಲ್ 27 ಬಾಲಲ್ಲಿ 50 ರನ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಫಿಲ್ ಸಾಲ್ಟ್ 23 ರನ್ನಲ್ಲಿ 26. ಇವರು 3 ಜನ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ RRಲ್ಲಿ ಏನು ಕಮ್ಮಿ ಇಲ್ಲ ಸ್ನೇಹಿತರೆ. ಜೈಸ್ವಾಲ್ 49-19ನೇ ಬಾಲಲ್ಲಿ, ಜುರೇಲ್ 47-34ನೇ ಬಾಲಲ್ಲಿ, ರಾಣಾ 28-22 ಬಾಲಲ್ಲಿ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು. ಈ ಬಾರಿ ಒನ್ ಆಫ್ ದ ಬೆಸ್ಟ್ ಆಗಿ ಆಡಿರುವಂಥದ್ದು RCB ಅಂತಲೇ ಹೇಳ್ಬೋದು. ಆ್ಯಂಡ್ ವಿರಾಟ್ ಕೊಹ್ಲಿ ಇಷ್ಟೇ ಹೇಳಿರುವಂಥದ್ದು, ಇದು ನಮ್ಮ ಗ್ರೌಂಡ್, ನಾವು ಆಡಿರುವಂಥದ್ದು, ನಮಗೆ ತುಂಬ ಖುಷಿ ಇದೆ ಅಂತ ಹೇಳಿದರು. ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.